ಆನಂದ ತೀರ್ಥ ವರದೆ ದಾನವ ಅರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೆ ಶ್ರೀನಿವಾಸೇ ಅಸ್ತು ಮೇ ಮನಃ. ಆನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ವೈಶಾಖ ಮಾಸದ ದಶಮಿ ದಿವಸ ಶ್ರೀನಿವಾಸ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡಿದ ದಿವಸ ಅಂತ ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ. ವೈಶಾಖ ಮಾಸದ ದಶಮಿಯನ್ನೇ ಯಾಕೆ ಆಶ್ರಯಿಸಿದ ಯುವ ಅಂತಂದ್ರೆ, ಗೃಹಸ್ಥಾಶ್ರಮ ಅಂದ್ರೆ ಅಷ್ಟು ತಂಪು ಅಂತ ಭಾವಿಸ್ಬೇಡಿ, ಎಲ್ರಿಗೂ ಅರ್ಥ ಆಯ್ತು. ಗೊತ್ತಿದ್ದು ಕೂಡ ನಾವು ಸಮಸ್ಯೆ ಏನು ಅಂತ ಗೊತ್ತಿದ್ರೂ ಕೂಡ ನಾವು ಅದಕ್ಕೆ ಪ್ರವೇಶ ಮಾಡ್ತಾ ಇದ್ದೇವೆ. ಆದ್ದರಿಂದ ಶ್ರೀನಿವಾಸ ಎಚ್ಚರಿಕೆ ಕೊಡ್ತಾ ಇದ್ದಾನೆ. ಗೃಹಸ್ಥಾಶ್ರಮ ಅಂತಂದ್ರೆ ಮೋಜು ಮಜಾ ಮಾಡಲಿಕ್ಕೆ ಇದ್ದಂತಹ ಆಶ್ರಮ ಅಲ್ಲ. 4 ಆಶ್ರಮಗಳಲ್ಲಿ ಶ್ರೇಷ್ಠವಾದ ಆಶ್ರಮವೇ ಗೃಹಸ್ಥಾಶ್ರಮ. ಬ್ರಹ್ಮಚಾರಿ ಇರಲಿ, ವಾನಪ್ರಸ್ಥನೇ ಇರಲಿ, ಸನ್ಯಾಸಿಯೇ ಇರಲಿ, ಮೂವರನ್ನೂ ಕೂಡ ಸಾಕಬೇಕು. ತನ್ನನ್ನು ಸಾಕಿಕೊಂಡು ಉಳಿದ 3 ಆಶ್ರಮದವರನ್ನು ಸಾಕತಕ್ಕಂತಹ ದೊಡ್ಡ ಜವಾಬ್ದಾರಿ ಗೃಹಸ್ಥಾಶ್ರಮಿಗೆ ಉಂಟು. ಆದ್ರಿಂದಲೇ ಕೃಷ್ಣ ಅಂದದ್ದು ಧನ್ಯ ಗೃಹಸ್ಥಾಶ್ರಮ ಅಂತ ಹೇಳಿಕೊಂಡು. ಆದ್ದರಿಂದ ತುಂಬಾ ಜವಾಬ್ದಾರಿ ಉಳ್ಳ ಆಶ್ರಮ. ಆದ್ದರಿಂದ ಕೃಷ್ಣ ಸಮಾಜಕ್ಕೆ ಸಂದೇಶ ಕೊಟ್ಟ, ಶ್ರೀನಿವಾಸ ಸಂದೇಶ ಕೊಟ್ಟ. ಗೃಹಸ್ಥಾಶ್ರಮ ಹೌದು, ಆದರೆ ಜೊತೆಯಲ್ಲಿ ತುಂಬಾ ಅದು ಬಿಸಿಯೂ ಆಗಿ ಇರುತ್ತೆ. ಯಾಕೆಂದ್ರೆ ಅವನಿಗೆ ಜವಾಬ್ದಾರಿ ಉಂಟು ಅಂತಾದ ಮೇಲೆ ತುಂಬ ನಿಗಾ ವಹಿಸಿಕೊಂಡು ತಾನು ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ದಿವಸ ಪರ್ವ ಕಾಲದಲ್ಲಿ ತಾನು ಪದ್ಮಾವತಿಯನ್ನು ಸ್ವೀಕಾರ ಮಾಡಿದ್ದಾನೆ. ಅವನನ್ನು ಹೊಗಳ್ತಾರೆ, ಎಂತಹ ಶ್ರೀನಿವಾಸ ನನ್ನ ಜೊತೆ ಇರಲಿ, ಶ್ರೀನಿವಾಸ ನನ್ನ ಜೊತೆಗೆ ಇರಬೇಕು. ಎಂತಹ ಶ್ರೀನಿವಾಸ! ಆನಂದ ತೀರ್ಥರಿಗೆ ವರವನ್ನು ಕೊಟ್ಟಂತಹ ಶ್ರೀನಿವಾಸ ಎನ್ನ ಜೊತೆಗೆ ಇರಲಿ ಅಂತ ಮೊದಲಿನದ್ದು. ಆನಂದ ತೀರ್ಥರಿಗೆ ವರವನ್ನು ಕೊಟ್ಟಂತೆ ಈ ಶ್ರೀನಿವಾಸ. ಏನು ವರ ಆನಂದ ತೀರ್ಥರಿಗೆ? ಯಾವುದು ನಮ್ಮ ಜೀವನದಲ್ಲಿ ಕೊರತೆ ಉಂಟೋ ಆ ವರವನ್ನು ಕೊಟ್ಟಂತೆ. ಏನದು? ಮಾನಸಿಕ ನೆಮ್ಮದಿ ಎನ್ನುವ ಕೊರತೆ ನಮ್ಮಲ್ಲಿ ಎಲ್ಲರಲ್ಲಿಯೂ ಉಂಟು. ಆನಂದ ತೀರ್ಥರ್ಥ ಹೋಗಿ ಕೇಳಿದ್ರಂತೆ, ನಿಮಗೆ ಶ್ರೀನಿವಾಸ ವರ ಕೊಟ್ಟಿದ್ದಂತೆ, ಏನದು ವರ ಅಂತ ಕೇಳಿದ್ರಂತೆ. ಅದಕ್ಕೆ ಆನಂದ ತೀರ್ಥರು ಹೇಳಿದ್ರು, ಆನಂದ ತೀರ್ಥ ಪರ ಆನಂದ ವರದ. ಆನಂದ ತೀರ್ಥರಿಗೆ ಶ್ರೇಷ್ಠವಾದ ಆನಂದವೆಂಬ ವರವನ್ನು ಕೊಟ್ಟವನು ಭಗವಂತ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನಂ. ಏನು ಸಂಪತ್ತಿದ್ರೆ ಏನು, ಎಷ್ಟು ದೊಡ್ಡ ಬಂಗ್ಲೆ ಇದ್ರೆ ಏನು, ಏನು ಆಸ್ತಿ ಪಾಸ್ತಿಗಳು ಇದ್ರೆ ಏನು, ಮನಸ್ಸಿಗೆ ನೆಮ್ಮದಿ ಇಲ್ಲದಿರೆ. ಹಾಗಿರುವಾಗ ಶ್ರೀನಿವಾಸನಲ್ಲಿ ನಾವು ಬೇಡತಕ್ಕಂತಹದ್ದು ಏನು ಅಂತಂದ್ರೆ, ಆನಂದ ತೀರ್ಥರಿಗೆ ಮಾನಸಿಕ ನೆಮ್ಮದಿ ಎಂಬ ವರವನ್ನು ಕೊಟ್ಟವ ನೀನು ಅಂತ ಹೇಳಿಕೊಂಡವನನ್ನು ಪ್ರತಿ ದಿವಸ ಚಿಂತನೆ ಮಾಡಿದರೆ ತೆಕೋ ಅಂತ ನಮಗೂ ಕೊಡ್ತಾನೆ ಅಂತೆ. ಮಾನಸಿಕ ನೆಮ್ಮದಿ ತೆಕೋ ಅಂತ ನಮಗೂ ಕೊಡ್ತಾನೆ ಅಂತೆ. ಆನಂದ ತೀರ್ಥ ವರದೆ ನೆಮ್ಮದಿಯಲ್ಲಿ ಇರ್ತೇವೆ. ನಮ್ಮ ನೆಮ್ಮದಿಯನ್ನು ಸಹಿಸಲಿಕ್ಕೆ ಅಕ್ಕಪಕ್ಕದವರಿಗೆ ಸಾಧ್ಯ ಆಗೋಲ್ಲ. ಇದು ಉಂಟಾ ನಮ್ಮ ಜೀವನದಲ್ಲಿ? ಎಲ್ಲವೂ ನಮ್ಮ ಜೀವನದಲ್ಲಿ ಹಗಲಿನಷ್ಟೇ ಸತ್ಯ ಅಲ್ವೋ? ನಾವೇನೋ ನಮ್ಮಷ್ಟಕ್ಕೆ ಹೆಂಡತಿ ಮಕ್ಕಳು ಅಂತ ಇವರ ಜೊತೆ ಸೇರ್ಕೊಂಡು ಆರಾಮದಲ್ಲಿದ್ರೆ ಅಕ್ಕಪಕ್ಕದವರಿಗೆ ತುಂಬಾ ಅಸೂಯೆ. ಹೇಗೆ ನಮ್ಮ ಭಾರತ ಇಷ್ಟು ಮೇಲಕ್ಕೆ ಬರ್ತಾ ಉಂಟು ಅಂತ ಅನ್ನುವಾಗ ನಿಮ್ಮ ಟ್ರಂಪ್, ಪಾಕಿಸ್ತಾನ ಇವರ ಅಸೂಯೆಯಿಂದ ತತ್ತರಿಸ್ತಾ ಇರ್ತಾರೆ. ಏನು ಭಾರತ ಯಾರ ಅಪೇಕ್ಷೆ ಇಲ್ಲದ ಮೇಲೆ ಬರ್ತಾ ಉಂಟು ಅಂತ ಹೇಳಿಕೊಂಡು ಕಾಲೆಳೆಯತಕ್ಕಂತ ಹಂದಿಗಳೇ ತುಂಬಾ ಇರಬೇಕು ಅಂತಾದ್ರೆ ಮತ್ತೊಂದು ಪ್ರಾರ್ಥನೆ ಮಾಡಿದ್ರು, ದಾನವ ಅರಣ್ಯ ಪಾವಕೆ. ನಮ್ಮ ಮಟ್ಟಿಗೆ ನಾವು ನೆಮ್ಮದಿಯಲ್ಲಿ ರಾಮ ಕೃಷ್ಣ ಗೋವಿಂದ ಅಂತ ಹೇಳಿಕೊಂಡಿರುವಾಗ ಅಕ್ಕಪಕ್ಕದವರು ಉಪಟಳ ಮಾಡ್ತಾ ಇದ್ದಾರೆ ಅಂದ್ರೆ ಅವರು ದೈತ್ಯರು ಅಂತ ಅರ್ಥ. ಅದಕ್ಕಂದ್ರೆ ಇಂತಹ ದೈತ್ಯರೆಂಬ ಅರಣ್ಯಕ್ಕೆ ಬೆಂಕಿಯಂತೆ ಇರುವವನೇ ಅಂತ ನಿತ್ಯ ಪ್ರಾರ್ಥನೆ ಮಾಡೋಣ.
ಆವಾಗ ಅಕ್ಕಪಕ್ಕದ ಮನೆಯವರು ಎಣಿಸ್ತಾರೆ ಅಂತೆ, ಯಾರ ತಂಟೆಗಾದ್ರೂ ಹೋಗ್ಬೋದು, ಈ ಮನೆಯವರ ತಂಟೆಗೆ ಬೇಡಪ್ಪ ಅಂತ ಹೇಳಿಕೊಂಡು ನಮ್ಮ ತಂಟೆಗೆ ಬರುದಿಲ್ಲ ಅಂತೆ. ಯಾರ ತಂಟೆಗಾದ್ರೂ ಹೋಗೋಣ, ಭಾರತದ ತಂಟೆಗೆ ಬೇಡವೇ ಬೇಡ ಅಂತ ಹೇಳಿಕೊಂಡು ಹೇಳುವ ರೀತಿಯಲ್ಲಿ ನಾವು ತಿಮ್ಮಪ್ಪನ ಆರಾಧನೆ ಮಾಡಬೇಕು, ತಿಮ್ಮಪ್ಪನನ್ನು ಭಜಿಸ್ಬೇಕು. ದಾನವ ಅರಣ್ಯ ಪಾವಕೆ ಇಷ್ಟೇನಾ? ಹಾಗಾದ್ರೆ ಒಂದು ಮನಸ್ಸಿಗೆ ನೆಮ್ಮದಿ ಅಷ್ಟೇನಾ? ಹೆಂಡತಿ ಹೇಳಿದಂತೆ ಕೇಳ್ತಾಳೆ, ಮಕ್ಕಳು ಚೆನ್ನಾಗಿದ್ದಾರೆ, ಉಳ್ಳಿಕ್ಕೆ ತಿನ್ಲಿಕ್ಕೆ ಬೇಕಾದಷ್ಟು ಉಂಟು, ಇದೇನಾ ಮಾನಸಿಕ ನೆಮ್ಮದಿ? ಇದಕ್ಕೋಸ್ಕರವೋ ಮಾನಸಿಕ ನೆಮ್ಮದಿ? ಅಲ್ಲ. ಮತ್ತೆ ಜ್ಞಾನದಾಯಿನಿ, ಯಾವ ದೇವರು ನಮ್ಮನ್ನು ಸೃಷ್ಟಿ ಮಾಡಿದ್ದಾನೋ ಆ ದೇವರಿಗೆ ಒಂದು ಕೃತಜ್ಞರಾಗಿ ಇರ್ಬೇಡ್ವಾ? ಬ್ರಹ್ಮ ಹತ್ಯಾಕ್ಕಾದ್ರೂ ಪರಿಹಾರ ಉಂಟಂತೆ, ಕೃತಜ್ಞತೆಗೆ ಪರಿಹಾರ ಇಲ್ಲ ಅಂತೆ, ಪ್ರಾಯಶ್ಚಿತ್ತ ಇಲ್ಲ ಅಂತೆ. ಆದ್ದರಿಂದ ನಮ್ಮನ್ನು ಈ ರೀತಿ ಸೃಷ್ಟಿ ಮಾಡಿದ, ಕಣ್ಣು, ಕೈ, ಕಾಲು, ಕಿವಿ, ಮೂಗು, ಬಾಯಿ ಎಲ್ಲವನ್ನೂ ಚೆನ್ನಾಗಿ ಕೊಟ್ಟಿರತಕ್ಕಂತಹ ದೇವರಿಗೆ ನಾವು ಪ್ರತಿ ದಿವಸ ಕೃತಜ್ಞರಾಗಿರ್ಬೇಕು. ಇದೇ ನಾವು ಮಾನವರಾಗಿ ಹುಟ್ಟಿ ಸಂಪಾದನೆ ಮಾಡಬೇಕಾಗಿರತಕ್ಕಂತಹ ಜ್ಞಾನ. ಬ್ರಹ್ಮಾಂಡವೆಲ್ಲ ಸುತ್ತಿ ನೋಡಲು ನಮ್ಮೂರೇ ವಾಸಿ. ಏನು ಗದಗನ? ಈ 40 ಡಿಗ್ರಿ ತಾಪಮಾನದ ಗದಗರವ? ಅಲ್ಲ. ಮತ್ತೆ ಎಲ್ಲ 84 ಲಕ್ಷ ಯೋನಿಗಳಲ್ಲಿ ಹುಟ್ಟಿ ಹುಟ್ಟಿ ಬಂದೆ ನಾನು. ಯಾವ ಯೋನಿಯಲ್ಲಿ ಹುಟ್ಟಿದ್ರೂ ಕೂಡ ಹುಟ್ಟಿಸಿದವನ ಪ್ರಜ್ಞೆ ಇಲ್ಲ. ಮಾನವ ದೇಹದಲ್ಲಿ ಮಾತ್ರ ನಮ್ಮನ್ನು ಸೃಷ್ಟಿ ಮಾಡಿದವನ ಬಗ್ಗೆ ಪ್ರಜ್ಞೆ ಇಟ್ಟುಕೊಳ್ಳಿಕ್ಕೆ ಸಾಧ್ಯ. ಆದ್ರಿಂದ ಬ್ರಹ್ಮಾಂಡವೆಲ್ಲ ಸುತ್ತಿ ನೋಡಲು ನಮ್ಮೂರಂದ್ರೆ ಮಾನವ ದೇಹವೆಂಬ ಊರೇ ವಾಸಿ. ಆದ್ದರಿಂದ ನಮ್ಮನ್ನು ಸೃಷ್ಟಿ ಮಾಡಿದ ಆ ಭಗವಂತನನ್ನು ತಿಳ್ಕೊಳ್ತೇವೆ. ಜ್ಞಾನದಾಯಿನಿ, ಇಂತಹ ಶ್ರೀನಿವಾಸನಲ್ಲಿ ಎನ್ನ ಮನಸ್ಸು ಇರಲಿ ಅಂತ ಹಿರಿಯರು ತಿಮ್ಮಪ್ಪನ ಬಗ್ಗೆ ಏನು ಪ್ರಾರ್ಥನೆ ಮಾಡಿದ್ದಾರೆ, ಈ ಪ್ರಾರ್ಥನೆಯನ್ನು ಪ್ರತಿ ದಿವಸ ನಾವು ಇವತ್ತಿನಿಂದಲೇ ಆರಂಭ ಮಾಡೋಣ. ಶ್ರೀನಿವಾಸ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ಪರ್ವ ಕಾಲದಲ್ಲಿ ನಾವು ಶ್ರೀನಿವಾಸನನ್ನು ಪ್ರಾರ್ಥನೆ ಮಾಡೋಣ. ನಮ್ಮ ದೇಹಕ್ಕೆ, ನಮ್ಮ ದೇಶಕ್ಕೆ, ನಮ್ಮ ದೇವನಿಂದ ಶ್ರೇಯಸ್ಸು ಆಗಲಿ ಅಂತ ವೀರನಾರಾಯಣನ ಸನ್ನಿಧಾನ ನಾವೆಲ್ಲ ಪ್ರಾರ್ಥನೆ ಮಾಡೋಣ ಅಂತೇಳಿ 2 ಮಾತನ್ನು ಕೃಷ್ಣಾರ್ಪಣಂ ಅಸ್ತು.